ಭಾಳ ಅದ್ಭುತವಾದಂಥ ಎಲ್ಲ ಕ್ಷೇತ್ರದಲ್ಲೂ ಹೆಸರಿತ್ತು. ಕರ್ನಾಟಕ ಅಂದರೆ ಇಡೀ ರಾಷ್ಟ್ರಕ್ಕೆ ಮಾದರಿ ಆಗಿತ್ತು. ಇವತ್ತಿದೇ ಕರ್ನಾಟಕ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕುಖ್ಯಾತಿಗೆ ಒಳಗಾಗ್ತಾ ಇದೆ. ಕೊಲೆ ಆಗ್ಬೋದು, ಸುಲಿಗೆಗಳಾಗ್ಬೋದು, ಭ್ರಷ್ಟಾಚಾರ ಆಗ್ಬೋದು, ಯಾವುದೇ ವಿಷಯ ತಗೊಂಡ್ರೂ ಕೂಡ ಇವತ್ತು ಕರ್ನಾಟಕ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ತಗೊಳ್ಳೋಂಥ ಕಾರ್ಯಕ್ರಮ ನಡೀತಾನೇ ಇದೆ. ಸ್ನೇಹಿತರೆ, ನರೇಂದ್ರ ಮೋದಿಯವರು ಸುಮಾರು 10 ವರ್ಷಗಳ ಕಾಲದಿಂದ ಈ ರಾಷ್ಟ್ರವನ್ನು ಆಳ್ತಿದ್ದಾರೆ. ಹಂತ ಹಂತವಾಗಿ ಬಗಡಾದಂಥ ಈ ರಾಷ್ಟ್ರವನ್ನು ಸ್ವಚ್ಛಗೊಳಿಸಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತಕ್ಕೆ ಒಂದು ಘನವಾದ ಗೌರವವನ್ನು ಬರುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ನಿತ್ಯ ನಿರಂತರ ಮಾಡ್ತಿದ್ದಾರೆ. ಆದರೆ ಅಂಥ ಮೋದಿಯವರನ್ನು ಕೆಳಗಿಳಿಸ್ಬಿಡ್ಬೇಕು, ಇವರ ಪಕ್ಷದ ನಾಯಕನಿಗೆ ಅಧಿಕಾರ ಕೊಟ್ಬಿಡ್ಬೇಕು. ಆತ ಮೊದಲನೇ ದಿನ ಬಂದಾಗಲೇ ತಾವೆಲ್ಲ ಗಮನಿಸಿದ್ದೀರಿ, ಅವರು ಈ ಸಂವಿಧಾನದ ಪುಸ್ತಕವನ್ನು ಹಿಡಿದು ಬಂದರು. ಆಗ ನಮ್ಮ ಪಕ್ಷದ ನಾಯಕರು ಅವರು ಪ್ರಶ್ನೆ ಕೇಳಿದ್ರು, ಅಲ್ಲಪ್ಪ ನೀನು ಸಂವಿಧಾನದ ಪುಸ್ತಕ ಹಿಡಿದಿದ್ದಲ್ಲ, ಅದರಲ್ಲಿ ಎಷ್ಟು ಪೇಜ್ ಇದೆ ಎಂದಾಗ ಉತ್ತರ ಕೊಡೋದಕ್ಕೆ ತಪ್ಪಿಬಾದಂಥ ಒಬ್ಬ ರಾಷ್ಟ್ರಮಟ್ಟದಲ್ಲಿರೋಂಥ ಈ ಕಾಂಗ್ರೆಸ್ ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಗಳು ಮಾಡಬೇಕು ಅನ್ನೋ ಒಂದು ಕನಸು. ಮೋದಿಜಿ ಅಂತವರು ಇವತ್ತು ಇಡೀ ರಾಷ್ಟ್ರವನ್ನು ಅದ್ಭುತವಾಗಿ ಬೆಳಗ್ತಾ ಇದ್ದಾರೆ. ಇದೇ ರಾಷ್ಟ್ರವನ್ನು ಅನ್ಯ ರಾಷ್ಟ್ರದ ನೆಲದಲ್ಲಿ ನಿಂತು ರಾಷ್ಟ್ರವನ್ನು ಕೆಡವಬೇಕು ಅಂತ ಚಿಂತನೆ ಮಾಡುವಂಥ ಅಂಥ ಚಿಂತಕರ ಚಾವಡಿಯಲ್ಲಿ ಕೂತು ರಾಷ್ಟ್ರ ವಿರೋಧಿ ಕೆಲಸ ಮಾಡೋವಂಥ ಒಬ್ಬ ನಾಯಕನಿದ್ದಾನೆ. ಅಂದ ಮಾತ್ರಕ್ಕೆ ಅಂಥ ನಾಯಕನ ಕೈ ಕೆಳಗೆ ಇರತಕ್ಕಂಥ ನಾಯಕರಿಗೆ ಇನ್ನೆಂಥ ಗುಣವಿದೆ ಅಂತ ನಾವು ಹೊಗಳಿ ಹೇಳಬೇಕಾದಂಥ ಅವಶ್ಯಕತೆಯೇ ಇಲ್ಲ. ಈ ರಾಜ್ಯಕ್ಕೆ ಬಂದಾಗ ಸಿದ್ದರಾಮಯ್ಯವರನ್ನ ನೋಡಿದಾಗ ನಾನು ವೈಯಕ್ತಿಕವಾಗಿ ಭಾಳ ಖುಷಿ ಪಡ್ತಿದ್ದೆ. ಕಾರಣ ಏನು ಅಂದರೆ ಅವರು ಯಾವ ಕಪ್ಪು ಚುಕ್ಕಿ ಇಲ್ದಂಗೆ ನಾನಿದ್ದೀನಿ, ನಾನು ಭಾಳ ಸ್ಪಷ್ಟವಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದೀನಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಎಲ್ಲೂ ಸಿಕ್ಕಾಕೊಂಡಿರಲಿಲ್ಲ, ಭಾಳ ಕ್ಲೀನ್ ಹ್ಯಾಂಡ್ ಅಂತ ನಾನು ತಿಳ್ಕೊಂಡಿದ್ದೆ. ಎಲ್ಲರಿಗೂ ಈಗ ಮನದಟ್ಟಾಗಿದೆ. ಮಾತು ಒಂದು, ಕೃತಿ ಒಂದು, ಮೇಲಿನ ಚಿಂತನೆ ಒಂದು, ಒಳಗಡೆ ಚಿಂತನೆ ಒಂದು. ಈಗ ನಾನು ಒಬ್ಬ ಸಂಸದನಾಗೋ ಅಥವಾ ಭಾಜಪ ಪಕ್ಷದ ಒಬ್ಬ ಸದಸ್ಯನಾಗೋ ನಾನು ಮಾತಾಡ್ತಾ ಇಲ್ಲ, ಒಬ್ಬ ಸಾಮಾನ್ಯನಾಗಿ ನಾನು ಮಾಧ್ಯಮದ ಮುಖಾಂತರ ಪ್ರಶ್ನೆನ ಕೇಳ್ತೀನಿ. ಘನ ನ್ಯಾಯಾಲಯಗಳು ನೀವು ಮಾಡಿದ್ದು ತಪ್ಪು ಅಂತ ಅಂದಾಗಲೂ ಕೂಡ ಸಮರ್ಥಿಸ್ಕೊಂಡು ಇಲ್ಲ ನಾನು ಹೋರಾಟ ಮಾಡ್ತೀನಿ ಅಂದಾಗ ಪ್ರತಿಯೊಬ್ಬರಿಗೂ ಬರುವಂಥ ಒಂದು ಅನುಮಾನ ಏನು ಅಂದರೆ, ಏನು ಈ ಕೋರ್ಟ್ಗಳು ಕೂಡ ಇವತ್ತು ಪ್ರಯೋಜನಕ್ಕೆ ಬರ್ತಾ ಇಲ್ವಾ ಅನ್ನೋ ಒಂದು ಅನುಮಾನ ಬರ್ತಾ ಇದೆ.